ಏನ್ ಚಿನ್ನು ಈ ಬಂಗಾರ ಚೆನ್ನಾಗಿದ್ಯಾ? ಅಯ್ಯೋ 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 ಅವಾಗ ಹಿಂಗೆ ಶೇಕ್ ಮಾಡ್ತಿರೋ ನೀನು. ಚೆಕ್ ಮಾಡ್ತಾರ ಅನ್ಬಿಟ್ಟು ಹಿಂಗ್ ಮಾಡ್ಬಿಡಿ ಬರಲ್ಲ ಆಮೇಲೆ ವಿಡಿಯೋ. ನನ್ಗೆ 2 ಮದ್ವೆ ಆಗಿರೋದು ನಾನು ದೇವ್ರಡೆ ವಿಡಿಯೋನಲ್ಲಿ ಹೇಳ್ತಾ ಇದ್ದೀನಿ. 2 ಇನ್ನ 3 ಕೊಡ್ತಾ ಇರ್ಬೇಕಾಗಿದ್ರೆ ಸಂಪಾದನೆ ಇರ್ಬೇಕು. ನಮ್ ಕಿಟ್ ಮಾಡಿ ಕಾಕ ಬಂದವ್ರಿಗೆ ಹೋದವ್ರಿಗೆ ಟೀ ಕಾಫಿ ಮಾಡಿ ಕಾಕ ಮದ್ವೆ ಆಗಿದ್ದೀನಪ್ಪ. 20,000 ಸಂಬಳ ತಕೊಂಡವನು ಒಂದ್ ಮದ್ವೆ ಆದ್ರೇನೆ ಬದುಕಕ್ ಕಷ್ಟ. ಇನ್ 2-3 ಆಗ ಅವ್ನ ಏನ್ ತಿರ್ಕೊಂಡ್ ತಿನ್ನೋದ? ಕ್ಯಾರ ಎತ್ಕೊಂಡಿದ್ನಂತೆ ಹೊಡಿಯಕ. ನೀನ್ ನನ್ಗೆ ಇಷ್ಟು ದುಡ್ಡು ಕೊಡ್ಬೇಕು ಕೊಡ ಮಗ್ನೇನು ಇಲ್ಲ. ನಾನ್ ಸುದ್ದಿ ಸಮಾಚಾರ ಎತ್ತಿ ಏನಕ್ ಮಾತಾಡ್ಬೇಕು? ತಬ್ಕೊಂಡ್ ಕಣ್ಣಂಗ್ ನೀರ್ ಹಾಕವ್ರೆ ಅಣ್ಣ ನನ್ ಹಿಂಗ್ ಹೇಳ್ಕೊಟ್ರು ಅಂತ ಅವಕ್ಕೆಲ್ಲ ಹೂ 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 ಅಂತ ಎಲ್ಲೋಡಿಲೆ ಕ್ಯಾಕ್ ಉಗಿಬೇಕು. ಲೋಪಾರ್ಗಳನ್ನ ಕ್ಯಾರ ಕಿತ್ತೋದಂಗ್ ಹೊಡಿಬೇಕು. ಸರ್, ಕೆಲವರು ಸತ್ ಮೇಲೆ ಹೆಸರು ಮಾಡ್ತಾರೆ, ಇನ್ ಕೆಲವರು ಬದುಕಿದ್ದಾಗ್ಲೇ ಹೆಸರು ಮಾಡ್ತಾರೆ. ಇದರಲ್ಲಿ ನಿಮ್ದು ಯಾವ್ದು? ಯಾವ್ದೋ ನನ್ಗೇನ್ ಗೊತ್ತಪ್ಪ. ಯಾರ್ ಮನೆ ದ್ವಾಸೆ ತೂತಿಲ್ದಿರ ಐತೆ ಹೇಳ್ರಿ. ಸರ್, ಇನ್ನೊಂದು ಕೊನೆ ಪ್ರಶ್ನೆ ಸರ್. ಸತ್ ಮೇಲೆ ಯಾರು ಏನು ತಗೊಂಡೋಗಲ್ಲ ಅಲ್ವಾ? ಆದ್ರೂ ಸ್ವಾರ್ಥ ಯಾಕೆ ಅಂತ ನಿನ್ಗೆ ನಾನ್ ಕೇಳ್ತೀನಿ ಕ್ವಶನ್. ಡಾಕ್ಟರ್ ನಿನ್ ಕೇಳ್ತಾನೆ, ನೀನ್ ನಾಳೆ ಸುತ್ತೋಗ್ಬಿಡ್ತೀಯಪ್ಪ ಅಂತ. ನೀನ್ ನಲ್ಲಿರೋ ಆಸ್ತಿ ಎಲ್ಲ ದಾನ ಮಾಡ್ಬಿಡ್ತೀಯ ಏನಪ್ಪ? ಕರೆಕ್ಟ್ ಆಗೋಯಿಂದ ಸರ್ ನಮಸ್ತೆ ಸರ್. 39 ಲಕ್ಷ ಜನ ಇನ್ಸ್ಟಾಗ್ರಾಮ್ ಅಲ್ಲಿ ನೋಡಿದ್ದಾರೆ, ಯೂಟ್ಯೂಬ್ ಅಲ್ಲಿ 4.25 ಲಕ್ಷ ಜನ. ಇನ್ನೂ 2 ವೀಕ್ ಅಲ್ಲ ಸರ್ ಆಗಿದ್ದು, ಅದು ಅಷ್ಟು ಬೇಗ ಅಷ್ಟು ಹೋಗಿದೆ. ಮಾಡೋ ಕೆಲಸ ಶುದ್ಧವಾಗಿದ್ರೆ ಶ್ರಮ ಇದ್ರೆ ಫಲಾನ ಫಲ ಭಗವಂತ ಕೊಡ್ತಾರೆ. ಎಲ್ಲ ಜನ ಏನ್ ಕಮೆಂಟ್ ಹಾಕಿದ್ದಾರೆ ಅಂದ್ರೆ ನೇರ ನಿಷ್ಠವಾಗಿ ಮಾತಾಡ್ಬಿಡ್ತೀರಾ ಅಂತ. ಹೌದು, ನಮ್ ತಂದೆಯಿಂದ ಬಂದಿರೋ ಬಳುವಳಿ. ಅದು ಕೆಲವ್ರಿಗೆ ಇಷ್ಟ ಆಗುತ್ತೆ, ಇಷ್ಟ ಆಗಲ್ಲ. ಇಷ್ಟ ಕಷ್ಟ ಇದ್ ಮಾಡ್ಕೊಬಾರ್ದು. ಇವಾಗ ಉಪ್ಪು ಕೆಡಲ್ಲ, ಉಪ್ಪನ್ನ ಜಾಸ್ತಿ ತಿಂದ್ರು ನೀರ್ ಕುಡಿಬೇಕು. ಉಪ್ಪು ಕಡಿಮೆ ಆದ್ರೆ ರುಚಿ ಇರಲ್ಲ. ಅದ್ ಎಷ್ಟು ಬೇಕು ಅಷ್ಟೇ ಬಳಸ್ಕೊಬೇಕು. ಮಾತು ಅಷ್ಟೇನೆ, ಹೆಚ್ಚಿಗೆ ಆಡ್ರೆ ನೋವಾಗ್ತದೆ, ಕಮ್ಮಿ ಮಾತಾಡ್ರೆ ಕೆಲವು ಪದಗಳು ಅರ್ಥನೇ ಆಗಿರಲ್ಲ. ಹಂಗೆ ಈ ಸ್ವೀಟ್ ಅನ್ನೋದು ಅಂದ್ರೆ ಏನ್ ಚಿನ್ನು ಈ ಬಂಗಾರ ಚೆನ್ನಾಗಿದ್ಯಾ? ಅಯ್ಯೋ ಹಂಗೆ ನಾಟಕ ಶುಗರ್ ಕೋಟಿಂಗ್ ಮಾತುಗಳು. ಅದ್ ಯಾವತ್ತಿದ್ರು ಗ್ಯಾಂಗ್ರಿಂಗ್ ಆತೈತೆ, ಶುಗರ್ ಬರ್ತೈತೆ, ಲಾಸ್ಟ್ ಒಂದಿನ ಸತ್ತೋಗ್ತದೆ. ಕರೆಕ್ಟಾ? ಅದು ಕರೆಕ್ಟ್. ಹೌದು, ನೇರವಾಗಿ ಮಾತಾಡೋರ್ಕ ಇದು ನಿಷ್ಕಲ್ವಾಗಿರ್ತಾರೆ ಅನ್ನೋದು ಎಷ್ಟು ನಿಜಾನೋ. ಆ ಕಿಲ್ಬಿಲ್ಲ ಅಂತ ದೊಡ್ಡಣ್ಣವ್ರು ಹೇಳೋರು ನೋಡ್ರಿ, ಕಿಲ್ಬು. ಆ ಕಿಲ್ಬು ಅನ್ನೋದು ಏನು ಅಂತಂದ್ರೆ ಅದು ರೆಸ್ಟ್ ಹಿಡಿದ್ ಬಿಟ್ರೆ ಸಂಬಂಧ ಹಾಳಾಗೋಗ್ತದೆ. ಅವಾಗ ಹಿಂಗೆ ಶೇಕ್ ಮಾಡ್ತಿರೋ ನೀನು. ಚೆಕ್ ಮಾಡ್ತಾರ ಅನ್ಬಿಟ್ಟು ಹಿಂಗ್ ಮಾಡ್ಬಿಡಿ ಬರಲ್ಲ ಆಮೇಲೆ ವಿಡಿಯೋ. ಸುಮ್ನೆ ಹಿಂಗೆ ಮೆತ್ತಗೆ. ಸರ್, ಸುಮಾರು ಜನ ಲಾಸ್ಟ್ ಟೈಮ್ ಅಲ್ಲಿ ಒಂದಷ್ಟು ಕಮೆಂಟ್ಸ್ ಹಾಕಿದ್ರು, ನೀವು ಹೇಳ್ತೀರಾ ಡಬಲ್ ಡಿಗ್ರಿ ಇನ್ಕಂಪ್ಲೀಟ್ ಅಂತ. ಹೌದು, ಇನ್ನ ಇನ್ಕಂಪ್ಲೀಟ್ ಅಂತ ಹೇಳ್ದಿರಾ ನಾನ್ ಡಿಗ್ರಿ ಮಾಡ್ಬಿಟ್ಟಿದೀನಿ. ಇವಾಗ MBBS ಅಂತ ಹಾಕೊಂತಾರೆ ಕಾರ್ಡ್ಗಳಾಗ. ಅವನ್ಕ ಮಾತ್ರ ಹೆಸರು ಕೂಡ ಗೊತ್ತಿರಲ್ಲ. ಸುಮ್ನೆ ಫಸ್ಟ್ ಒಂದಿನ ಹೋಗಿದ ತಕ್ಷಣ ಅದು ಎಜುಕೇಶನ್ ಕಂಪ್ಲೀಟ್ ಅಂತ ಹೇಳಕ್ ಆಗ್ತದ? ಏನು ಮಾಡಕ್ ಆಗಲ್ಲ. ಇದು ಮಜ್ಜಿಗೆನಲ್ಲಿ ಕಲ್ಲು ಹುಡ್ಕೋರು ಇರ್ತಾರೆ. ನಾನ್ ನೀಟಾಗಿ ತಾನೇ ಹೇಳಿದೀನಿ, ಅದ್ರಲ್ಲಿ ಅರ್ಥ ಆಗಂಗ್ ತಾನೇ ಹೇಳಿದೀನಿ. ನಾನು ಇನ್ಕಂಪ್ಲೀಟ್ ಅಂದ್ರೆ ನಾನು ಸೆಂಟ್ರಲ್ ಬಿಟ್ಟೆ, ಬಿಟ್ಟಿರೋದು ನಾನು ಕಂಪ್ಲೀಟ್ ಮಾಡಿದೀನಿ ಅಂತ ಹೇಳಕ್ ಆಗುತ್ತಾ? ಎಜುಕೇಶನ್ ಇಸ್ ಇನ್ಫಾರ್ಮೇಶನ್. ಎಜುಕೇಶನ್ ಇಂದ ನಾಲೆಡ್ಜ್ ಬೇಕು. ನಾಲೆಡ್ಜ್ ಐತಾ ಇಲ್ಲ ನನ್ಕ ಅಷ್ಟು. ಅದ್ರನ್ನ ನಾನು ಇರೋದ್ ನಾನು ಹೇಳ್ತಾ ಇದ್ದೀನಿ. ಯಪ್ಪ ಕೆಲವರು ಇರ್ತಾರೆ, ಅವ್ರು ಏನ್ ಮಾಡಿದ್ರು ಅವ್ರ ಬುದ್ಧಿಗಳು ಅವ್ರು ಬಿಡಲ್ಲ. ಇಲ್ಲ ಸರ್, ಅವನು ಪಾಸಿಟಿವ್ ಆಗಿ ಹಾಕಿದ್ದ. ಡಬಲ್ ಡಿಗ್ರಿ ಮಾಡ್ಬಿಟ್ಟುನು ಸರ್ ಇಷ್ಟು ದೊಡ್ಡ ಸಾಮ್ರಾಜ್ಯ ಮಾಡಿದ್ದಾರೆ. ಬಟ್ ಈಗ ಕಾರ್ಪೊರೇಟ್ MNC ಕೆಲಸ ಮಾಡೋರ್ಗೆನೆ ಹೆಣ್ ಕೊಡ್ತಾ ಇಲ್ಲ. ಬಟ್ ಈ ತರ ದನ ಕರು ಮಾಡೋರ್ಗೆ ಹೆಣ್ ಕೊಡ್ತಾರ ಮುಂದೆ? ನನ್ಗೆ 2 ಮದ್ವೆ ಆಗಿರೋದು ನಾನು ದೇವ್ರಣ್ಣೆ ವಿಡಿಯೋನಲ್ಲಿ ಹೇಳ್ತಾ ಇದ್ದೀನಿ. 2 ಇನ್ನ 3 ಕೊಡ್ತಾ ಇರ್ಬೇಕಾಗಿದ್ರೆ ಸಂಪಾದನೆ ಇರ್ಬೇಕು. ಹೌದಾ? ಸಾಕೋದ್ ತಾಕತ್ ಇರ್ಬೇಕು. ಯಾಕೆ ಕೊಡಲ್ಲ? ಕಟ್ಟಾಳವನು ಅವಾಗ ರಾಜರು ಮಹಾರಾಜರು 5-10 ಆತ ಇರಲಿಲ್ಲ. ಏನ್ ಕೊಡ್ತಾ ಇದ್ರಿ? ಹೆಣ್ಗಳು ದುಡ್ಡು ಐತೆ, ಆಸ್ತಿ ಐತೆ, ಸಾಕ್ತಾರೆ, ಮಕ್ಕಳು ದೊಡ್ಡದಾತಾರೆ ಅಂತ ಕೊಡೋರು. ಕರೆಕ್ಟಾ? ದುಡ್ಡು ಎಲ್ಲ ಅಲ್ಲಪ್ಪ, ಹಂಗಂತ ಅನ್ಬಿಟ್ಟು ಏನ್ ದಾರಿ ಆಗಿರೋರ್ನೆಲ್ಲ ಮಾಡ್ಕೊಳಕ್ ಆಗಲ್ಲ. ನಾನು ಹೇಳ್ತಾ ಇರೋದು ಇವಾಗ ಒಂದೇನೋ ಸ್ವಲ್ಪ ಹೆಚ್ಚು ಕಮ್ಮಿ ಆಯ್ತು, ಇನ್ ನಮ್ ಕೈ ಮೇಲೆ ನೀರ್ ಹಾಕೋರ್ ಬೇಡ. ಇವಾಗ ನಮ್ ವಂಶದವ್ರು ಬೇಡ. ಇವಾಗ ನನ್ ನೆಸೆಸಿಟಿ ಐತಪ್ಪ, ಅದ್ರಕ್ ನಾನ್ ಆಗಿರೋದು. ಅರ್ಥ ಆಯ್ತಾ? ಸುಮ್ನೆ ಮದ್ವೆಗಳು ಹಾಕೊಂಡೋದ ಅವ್ರಿಗೆ ಇವಾಗ ಲೆಕ್ಕ ಹಾಕ್ರಿ. 20,000 ಸಂಬಳ ತಕೊಂಡವನು ಒಂದ್ ಮದ್ವೆ ಆದ್ರೇನೆ ಬದುಕಕ್ ಕಷ್ಟ. ಇನ್ 2-3 ಆಗ ಅವ್ನ ಏನ್ ತಿರ್ಕೊಂಡ್ ತಿನ್ನೋದ? ಹಂಗಲ್ಲ ನಾನು ಹೇಳಿದ್ದು. ಹಂಗಂತ ಅನ್ಬಿಟ್ಟು ಮದ್ವೆಗಳಾಗ್ರಿ ಅಂತ ಹೇಳಿದ್ರು ವಿಡಿಯೋನಾಗ ಅಂತ ಹಾಕಿಬಿಟ್ಟಿಲ್ಲ. ಅಲ್ಲ, ಇವಾಗ ಕೆಲವ್ರು ಹಂಗೇನೆ ಅದನ್ನ ಒಳ್ಳೆ ರೀತಿ ಎತ್ಕೊಳಲ್ಲ. ಇವಾಗ ನಾನು ಹೇಳೋದ್ ಅರ್ಥ ಮಾಡೋ. ನಮ್ಮ ತಾಯಿ ನನಗೋಸ್ಕರ ಜೀವನನೇ ತೇದಿರೋದು. ಇವಾಗ ನಮ್ಮ ತಾಯಿ ಕೈಗೆ ನಾನು ಎಷ್ಟು ಸಾಯವರ್ಗೂ ಕೆಲಸ ಮಾಡಿಸ್ಕೊಂಡಿರಲ್ಲ. ನಮ್ ಕಿಟ್ ಮಾಡಿ ಕಾಕ ಬಂದವ್ರಿಗೆ ಹೋದವ್ರಿಗೆ ಟೀ ಕಾಫಿ ಮಾಡಿ ಕಾಕ ಮದ್ವೆ ಆಗಿದ್ದೀನಪ್ಪ. ಅದು ಲವ್ ಮಾಡಿನೇ ಆಗಿರೋದು. 2ನೇದು ಲವ್ ಕಮ್ ಅರೇಂಜ್. ಮನೆಗೆಲ್ಲ ಒಪ್ಸಿ ಆಗಿರೋದು. ಅಂದ್ರೆ ಬಿಗ್ ಬಾಸ್ ಮುಂಚೆನಾ ಸರ್? ಬಿಗ್ ಬಾಸ್ ಆದ್ಮೇಲೆ ಆಗಿರೋದು. 2ನೇದು ಆದ್ಮೇಲೆ. ಅದು ಗೊತ್ತಿಲ್ಲ ಯಾರಿಗೂ. ಅಲ್ಲ, ಇವಾಗ ಹೇಳಿ ಅಂತಾನೆ ಬರ್ಬೇಕು. ನೀವ್ ಕೇಳಿದ್ರೆ ಅದಕ್ಕೆ ಹೇಳ್ತಾ ಇರೋದ್ ಬಿಟ್ರೆ ಫ್ಯಾಮಿಲಿನ ಪಬ್ಲಿಕ್ ತರೋದು ತಪ್ಪು. ಯಾರೇ ಇರ್ಬೋದು ಅದು.
ಇವಾಗ ನಾನೇನೋ ಇಲ್ಲಿ ದನ ಕರ ಅಂತ ಇನ್ಫಾರ್ಮೇಶನ್ ಕೊಡ್ತಾ ಇದ್ದೀನಿ, ಹಾ. ನಾನು ಹೇಳ್ತೀನಿ. ಹಾ. ಅದ್ರನ್ನ ಫ್ಯಾಮಿಲಿನ ತೋರ್ಸ್ಬೇಕನ್ನೋದು ತಪ್ಪದು. ಕರೆಕ್ಟಾ? ಕರೆಕ್ಟ್ ಸರ್. ಯಾವ್ದೋ ಒಂದ್ ಫಂಕ್ಷನ್ ನೋಡಿ ನೋಡ್ತೀರಾ? ಕರೆಕ್ಟಾ? ಬಿಡ್ರಿ. ಅದನ್ನ ಇಂಟ್ರೊಡ್ಯೂಸ್ ಮಾಡಿ ಅದನ್ನ ಅಂತದ್ ಅಗತ್ಯ ಏನಿಲ್ಲ. ಸರ್ ಮತ್ತೆ ಇನ್ನೊಬ್ರು ಕೇಳಿದಾರೆ, ಇದನ್ ಬಿಟ್ಟು ನಿಮ್ಗೆ ಬೇರೆ ಬಿಸ್ನೆಸ್ ಏನಾದ್ರು ಇದೆಯಾ ಅಂತ. ಅಫ್ಕೋರ್ಸ್ ಐತೆ. ಹ್ಮ್. ಇದು ನಾನು ಬಿಸ್ನೆಸ್ ಅಲ್ಲ, ಇದು ಪ್ಯಾಷನ್. ಹ್ಮ್. ಇದು ಪ್ಯಾಷನ್ ಕಮ್ಮಿ, ಇದ್ರಲ್ಲಿ ಸಂಪಾದನೆನೂ ಐತೆ. ಹೆಂಗೈತೆ? ಹ್ಮ್. ಸೀಮೆ ಹಸು ಹಾಲು ಇವತ್ತು 65 ರೂಪಾಯಿ ಹಂಗೆ ಕೊಡ್ತಾ ಇದ್ರಿ. ಹ್ಮ್. ಎಷ್ಟು ಲೀಟರ್ ಮಾರ್ತೀರಾ? ಒಂದ್ 10-15 ಲೀಟರ್ ಓದ್ತದೆ. ಅದೇನೋ ಆಳುಗಳ ಖರ್ಚು ಬರ್ತದೆ. ಹಾ. ಇನ್ನು ಮಿಗಿಲಿದ್ದು ಓರಿಗಳು ಕಾಲ್ ಹಟ್ತೀರಿ. ಹಾ. ಓರಿಗಳು ಕಾಲ್ ಹಟ್ಬೇಕನ್ಬಿಟ್ಟೆ ಅರ್ಧ ನಾವು ದನ ಕಟ್ಟಿರೋದು. ಹಾ. ಒಂದ್ ಹಸು ಅಲ್ಲಿ ಪೂರ್ತಿ ಮನೆ ಕೊತ್ತೈತೆ ನಮ್ಮ ಮನೆಗ. Okay. 2 ನಾಯಿಗಳವೆ. ಆಮೇಲೆ ನಾವು ಜಾಸ್ತಿ ತುಪ್ಪ ಬೆಣ್ಣೆ ಎಲ್ಲ ನಮ್ಮ ಮನೆಯಲ್ಲೇ ತಯಾರು ಮಾಡ್ಕೊಳೋದು. ಅಂಗಡಿನಿಕ ತರೋದೇನು ಇಲ್ಲ. ಅದು ಡೈಲಿ 5 ರಿಂದ 6 ಲೀಟರ್ ಹಾಲು ಬೇಕೇ ಬೇಕು ನಮ್ಗೆ. ಅದ್ರಕ್ಕೆ ಮನೆಗೆ ಒಂದ್ ಹಸ, ಇನ್ ಮಿಗ್ಲಿದ್ದು 3 ಹಸ ಎತ್ಗಳ್ಕ, ಇನ್ನೊಂದ್ 2 ಹಸ ಹಾಲು ಈ ಜನಗಳಿಗೆ ಮಕ್ಕಳವ್ರು ಇಲ್ಲೇ ಬಂದ್ ತಗೊಂಡ್ ಹೋಗ್ತಾರೆ. ನಾವೇನ್ ಹೋಗಿ ಅಟ್ಟೋದೇನಿಲ್ಲ. ಅಲ್ಲಿ ಕ್ಯಾನ್ಗಳು ಇಕ್ಕಿರ್ತಾರೆ. ಅವರು 1 ಲೀಟ್ರು, ಅರ್ಧ ಲೀಟ್ರು, 2 ಲೀಟ್ರು ಹಿಂಗ್ ಹಾಕ್ಸ್ಕೊಂತಾರೆ. ಅದ್ ತಕೊಂಡ್ ಹೋಗ್ತಾರೆ. ಇಷ್ಟೊಂದು ಅಭಿಮಾನಿಗಳನ್ನ ಸಂಪಾದನೆ ಮಾಡಿದಿರಾ, ಯಾವತ್ತಾದ್ರೂ ನಿಮ್ಗೆ ರಾಜಕೀಯಕ್ಕೆ ಬರ್ಬೇಕಂತ ಅನ್ಸಿಲ್ಲ? ನಾನ್ ಸತ್ರು ನಾನ್ ಬರಲ್ಲ ರಾಜಕೀಯಕ್ಕೆ. ಅದು ನಮ್ ತಾತನು ಹಾ. ಅವಾಗ ನಮ್ ದೊಡ್ಡಪ್ಪನ್ಕ ಪಂಚಾಯತಿ ಟಿಕೆಟ್ ಕೊಡ್ಸ್ತೀರಿ ಅಂತ ಬಂದಿದ್ಕ ಹಾ. ಕ್ಯಾರ ಎತ್ಕೊಂಡಿದ್ನಂತೆ ಹೊಡಿಯಕ. ಇದು ಬಾರ್ ಕುಡ್ದ್ ನಮ್ ಮನೆ ಬಾಕಲ್ಕ್ ರಾಜಕೀಯ ಅಂತ. ಅಂದ್ರೆ ಜನ ಸೇವೆ ಮಾಡೋದಕ್ಕೆ ರಾಜಕೀಯನೇ ಬೇಕಂತ ಇಲ್ಲ ಅಂತ ನಿಮ್. ಹೌದು. ಆಮೇಲೆ ರಾಜಕೀಯವಾಗಿ ಹೋಗಿ ಒಂದು ಪಕ್ಷದ ಪರ ನಿಂತ್ಕೊಂಡು ಒಂದಷ್ಟು ಜನ ಅಭಿಮಾನಿಗಳು ಕಳ್ಕೊಳಕ್ ನಾನು ರೆಡಿ ಇಲ್ಲ. ಇವಾಗ ನನಗೆ ಎಲ್ಲಾ ಪಕ್ಷದಿಂದ, ಎಲ್ಲಾ ಜಾತಿ ಕುಲದಿಂದ ಅವ್ರೆ. ನನಗೆ 2 ಇಷ್ಟ ಇಲ್ಲಪ್ಪ. ಒಂದು ಜಾತಿ, ಒಂದು ರಾಜಕೀಯ. ಇವೆರಡು ಬರ್ಬಾರ್ದು ನನಗ. ಯಾರನ್ನ ಕೇಳ್ಕೊಳ್ರಿ, ನಮ್ಮೂರಲ್ಲ ಇಡೀ ಕರ್ನಾಟಕ ಕೇಳ್ಕೊಂಡು ನಾನು ಇವೆರಡನ್ನ ನಾನು ದೂರ ಇಟ್ಬಿಟ್ಟಿದೀನಿ. ಹಂಗಂತ ಅನ್ಬಿಟ್ಟು ರಾಜಕೀಯದವ್ರು ಮಾತಾಡ್ಸಲ್ಲ ಅನ್ನೋದು ಸುಳ್ಳು ಮಾತು. ನನ್ಗೆ ಎಲ್ಲವರು ಬೇಕು. ಕರೆಕ್ಟಾ? ಇವಾಗ ಯಾವ್ದೋ ಒಂದು ಕಾರ್ಯ ಮಾಡ್ಬೇಕು. ಇವಾಗ ಒಂದೊಂದ್ ಪಕ್ಷ 5-5 ವರ್ಷಕ್ಕೆ ಒಬ್ಬೊಬ್ರು ಚೇಂಜ್ ಆಗ್ತಾರೆ. ಇವಾಗ CM ನ ಇನ್ವೈಟ್ ಮಾಡ್ಬೇಕಾಗ್ತದೆ ದೊಡ್ಡ ಫಂಕ್ಷನ್. ಅವಾಗ ಯಾರು ಇರ್ತಾರೋ ಅವ್ರನ್ನ ಕರೀಲೇಬೇಕು. ವಿರೋಧ ಪಕ್ಷದವ್ರನ್ನು ಕರಿತೀನಿ, ಇವ್ರನ್ನು ಕರಿತೀನಿ. ನಾನು ಎಲ್ಲರ ಹತ್ರನು ಚೆನ್ನಾಗಿದ್ದೀನಿ. ನನಗೆ ಪಕ್ಷ ಇಲ್ಲ. ಒಂದೇ ಪಕ್ಷಕ್ಕೆ ಹೋದ್ರೆ ಅವ್ರಿಲ್ಲ ಇವ್ರಿಲ್ಲ ಆಗಲ್ಲ. ನನ್ಗೆ ಬೇಡ ಅದು ರಾಜಕೀಯ ಅನ್ನೋ ಮಾತೇ ನಮ್ಗೆ ಬರ್ಕುಡ್ದು. ನನ್ಗ್ ಬೇಡ ಅದು ಅಷ್ಟೇ. ಇವಾಗ ರಾಜಕೀಯವಾಗಿ ಇದ್ದಿದ್ರೆ ಇಷ್ಟು ಬೆಳೆಯಕ್ ಆಗೋದ ನಾನು? ಇಲ್ಲ ಇಲ್ಲ. ಇಷ್ಟ ಜನ ಸಂಪಾದನೆ ಮಾಡಕ್ ಆಗೋದಾ? ಒಂದೇ ಪಕ್ಷದ ಆ ಅಭಿಮಾನಿಗಳು ಮಾತ್ರ ನಿಮ್ಮನ್ನ ಇಷ್ಟಪಡೋರು. ಬೇಡಪ್ಪ, ನನ್ಗ ಆ ರಾಜಕೀಯನೇ ಬೇಡ. ಸರ್, ಜನರು ನಿಮ್ ಬಗ್ಗೆ ಹೆಚ್ಚಾಗಿ ತಪ್ಪಾಗಿ ಅರ್ಥ ಮಾಡ್ಕೊಂಡಿರೋ ವಿಷಯ ಯಾವ್ದಾನ ಇದೆಯಾ? ಇಲ್ಲ, ಕೆಲವೊಬ್ರು ಫೀಡಿಂಗ್ ಮಾಡಿದ್ರು ಡೈರೆಕ್ಟ್ ಆಗಿ ಬಂದ್ ತಬ್ಕೊಂಡ್ ಕಣ್ಣಾಗ ನೀರ್ ಹಾಕವ್ರೆ. ಅಣ್ಣ ಹಿಂಗ್ ಹೇಳ್ಕೊಟ್ರು, ದೇವ್ರಣ್ಣ ಹೇಳವ್ರೆ. ಆಮೇಲೆ ಥೂ ಅಣ್ಣ, ನಾವು ಕನ್ಸ ಕೂಡ ನಿಮ್ನ ಕೆಟ್ಟದಾಗ ನೆನ್ಸಿದ್ರೆ ಭಗವಂತ ನಮ್ ಚೆನ್ನಾಗಿಕ್ಕಲ್ಲ ಅಂತ ಹೇಳವ್ರಿ. ಅಂದ್ರೆ ಗೊತ್ತಿಲ್ದಿರ ಅವರು ಕಮೆಂಟ್ ಗಳು ಹಾಕಿರ್ತಾರೆ. ನನ್ ಗೊತ್ತಿರಲ್ಲ ಯಾರು ಹಾಕವ್ರ ಅಂತ. ನನ್ಗೇನ್ ಗೊತ್ತು? ಅವ್ರು ಇಲ್ಲಿ ಬಂದವಾಗ ನಾನು ಅವ್ರನ್ನ ಮಾತಾಡ್ಸಿರ್ತೀನಲ್ಲ, ಅಯ್ಯೋ ಇಂಥ ಮನುಷ್ಯನ್ ನಾವು ಹಿಂಗ ಮಾಡಿದ್ರ ಅಂತ ಅವ್ರೇ ಇದ್ ಮಾಡ್ಕೊಂಡವ್ರಿ. ಫಸ್ಟ್ ನಿಮ್ ಬಗ್ಗೆ ಗೊತ್ತಿರಲ್ಲ ಅವ್ರಿಗೆ. ಫೀಡ್ ಮಾಡ್ತಾ ಇದ್ರು ಕೆಲವ್ರೆಲ್ಲ, ಅವ್ನ ಹಂಗೆ ಇವ್ನ ಹಿಂಗೆ ಅಂತ. ನೋಡಪ್ಪ, ಯಾರ್ ಒಡವೆ ತಿಂದಿದ್ದೀನಿ ಹೇಳ್ರಿ? ಇಲ್ಲ ಯಾರ್ ಕನ್ನ ನಾನು ಕೊಡ್ಬೇಕಾ? ಇಲ್ಲ ಯಾರ್ ಮನೆ ನಾನು ಹಾಳು ಮಾಡಿದ್ದೀನ? ಇಲ್ಲ ಯಾರ್ ಸುದ್ದಿ ಸಮಾಚಾರಕ್ಕ ನಾನು ಹೋಗಿದ್ದೀನ? ಯಾಕೆ ಸುಮ್ನೆ ನಾನು ವಿರೋಧ ಮಾಡ್ಬೇಕು ಅಲ್ವಾ? ಅಷ್ಟೇ. ಇವಾಗ ಏನನ್ನ ಇದ್ರೆ ಡೈರೆಕ್ಟ್ ಆಗಿ ಕೇಳ್ರೆ, ನೀನ್ ನನ್ಗೆ ಇಷ್ಟು ದುಡ್ಡು ಕೊಡ್ಬೇಕು ಕೊಡ ಮಗನೇನು. ಇಲ್ಲ ನಾನು ಸುದ್ದಿ ಸಮಾಚಾರ ಎತ್ತಿ ಏನಕ್ಕೆ ಮಾತಾಡ್ಬೇಕು? ವಿರೋಧ ಮಾಡ್ಬೇಕಾದ್ರೆ ಏನನ್ನ ಒಂದ್ ಇರ್ಬೇಕು. ಯಾವ್ದು ಇಲ್ದಿರಾ, ವ್ಯಕ್ತಿನೇ ನೋಡ್ದಿರಾ, ವ್ಯಕ್ತಿ ಹತ್ರ ಪೊಳಗ್ದಿರಾ, ಯಾಕೆ ನಾವ್ ಒಬ್ರನ್ನ ವಿರೋಧ ಮಾಡ್ಬೇಕು? ಒಂದ್ ಪಿಕ್ಚರ್ ಅಲ್ಲಿ ವಿಲನ್ ಪಾರ್ಟ್ ಮಾಡಿದ ತಕ್ಷಣ ಅವ್ನ್ ವಿಲನ್ ಆಗ್ಬಿಡಲ್ಲ. ಹೀರೋ ಪಾರ್ಟ್ ಮಾಡಿದ ತಕ್ಷಣ ಅವ್ನ್ ಹೀರೋ ಆಗ್ಬಿಡಲ್ಲ. ಮತ್ತೆ ವಿಲನ್ ನಿಜ ಜೀವನದಲ್ಲಿ ಹೀರೋ ಆಗಿರ್ತಾರೆ. ಹೌದು. ವಜ್ರಮುನಿ ಸರ್ ಅವ್ರದ್ದು ಹೇಳ್ತೀನಿ ಕೇಳ್ರಿ. ಅವ್ರ ಪಾರ್ಟ್ ಮಾಡಕ್ಕಿನ್ನ ಮುಂಚೆ ನಾನು ಕೇಳ್ಪಟ್ಟಿದ್ದು, ಅವ್ರು ಜಾಸ್ತಿ ಬಲಾತ್ಕಾರಗಳು ಮಾಡೋದು ಆ ತರದ್ದು. ಒಂದ್ ಊರ್ಗ ಓದ್ತಾ ಇದ್ರಂತೆ, ದಾವ್ರ ಆಗ್ಬಿಡ್ತಂತೆ. ಅವಾಗೆಲ್ಲ ಹಿಂಗೆ ಅಂಗಡಿಗಳು ಊರ್ಗೂ ಇರ್ತಾ ಇರ್ಲಿಲ್ಲ. ನೀರು ಎತ್ಕೊಂಡು ಬರ್ತಾ ಇದ್ರಂತೆ ಒಂದ್ 4-5 ಜನ ಹೆಣ್ಮಕ್ಳು. ಆಮೇಲೆ ಇವ್ರು ಈ ಕಾರ್ ಸೈಡ್ ಹಾಕಪ್ಪ, ನೀರ್ ಕುಡಿಯೋಣ, ನೀರ್ ಹಚ್ತಾರಲ್ಲ ಹಿಂಗೆ ಬಿಂದಿಗೆ ಬೊಗ್ಸಿ, ನೀರ್ ಕುಡಿಯೋಣ ಅನ್ಬಿಟ್ಟು ಕಾರ್ ಸೈಡ್ ಹಾಕ್ಬಿಟ್ಟು ಇಳ್ದ್ರಂತೆ. ಆ ಇಳ್ದಿದ ತಕ್ಷಣ ಅವ್ರ ರಿಯಲ್ ಫೇಸ್ ಹಂಗಲ್ಲ, ನಟ ಭಯಂಕರ ಅಂದ್ರ ಕಣ್ಣುಗಳು ಅಯ್ಯೋಯ್ಯೋ ಅನ್ಬಿಟ್ಟು ಎಲ್ಲ ಬೀಸ ಹಾಕ್ಬಿಟ್ಟು ಓಡ್ತಾರಂತೆ ಹೆಂಗಸರು. ಅವ್ರು ಇವ್ರ ಕಣ್ಣಂಗ್ ನೀರ್ ಹಂಗೇ ಬರ್ತಾ ಇತ್ತಂತೆ. ನಾನ್ ಮಾಡ್ತಾ ಇದ್ ಪಾರ್ಟ್ ಹಿಂಗೆ ಇಷ್ಟು ಎಫೆಕ್ಟ್ ಆಯ್ತಾ ಹಳ್ಳಿಗಳ ಕಡೆ ಅನ್ಬಿಟ್ಟು ಮನೆಗ್ ಬಂದು ಹತ್ಕೊಂಡು ಅವ್ರ ಮನೆಯವ್ರು ಕೇಳ್ತಾರಂತೆ. ಆಮೇಲೆ ಅವ್ರು ಯಾವ್ದೇ ಪಾತ್ರ ಮಾಡಕ್ಕಿನ್ನ ಮುಂಚೆ ಯಾರು ಇರ್ತಾರೆ ನೋಡ್ರಿ ಪಾತ್ರಧಾರಿ, ಅವ್ರನ್ನ ಇವಾಗ ಬಲಾತ್ಕಾರ ಮಾಡೋ ಸೀನು ಅಂತಂದ್ರೆ ಅವ್ರ ಪಾದ ಮುಟ್ಟಿ ಮೊಕ್ಕೋರಂತೆ. ಇದು ಪಾತ್ರಕ್ಕೋಸ್ಕರ ನಾನ್ ಮಾಡ್ತಾ ಇರೋದು ಅಂತ. ಅಂತ ವ್ಯಕ್ತಿಗಳು ಹುಟ್ಟಿರೋ ನಾಡು ನಮ್ದು. ಹೌದಾ? ಆಮೇಲೆ
ಫಸ್ಟ್ ಹ್ಯುಮ್ಯಾನಿಟಿ. ನಾವು ಮನುಷ್ಯತ್ವ ಮರೆತು ಮನುಷ್ಯತ್ವ ಬಿಟ್ಟು ಏನೋ ಮಾಡಿದ್ರೆ ದೇವ್ರನೇ ಉದ್ಧಾರಕ್ಕಾಗಲ್ಲ. ಒಬ್ರು ಮನೆ ಹಾಳು ಮಾಡ್ಬಿಟ್ಟು ಹೋಗಿ 1000 ಜನಕ್ಕೆ ಅನ್ನ ಹಾಕ್ಬಿಟ್ರೆ ದೇವ್ರನೇ ಒಳ್ಳೇದಾಗಲ್ಲ ನನ್ನ ಪ್ರಕಾರ. ಯಾಕಂದ್ರೆ ಆತ್ಮ ಸಾಕ್ಷಿ ಅನ್ನೋದು ಇರ್ತದಲ್ಲ, ಒಂದ್ ಅಮಾಯಕನ್ಕ ಮೋಸ ಮಾಡಿ ಅವನ ಮನೆ ಹಾಳು ಮಾಡಿ ಅವನ್ ದುಡ್ಡು ತಿಂದ್ಬಿಟ್ಟು ಇನ್ನೊಂದ್ ಹತ್ರ ಹೋಗ್ಬಿಟ್ಟು 1000 ಜನಕ್ಕೆ 1,00,000 ಜನಕ್ಕೆ ಊಟ ಹಾಕ್ಬಿಟ್ಟು ದೇವ್ರನೇ ಸಲ್ಲಲ್ಲ. ಸೂರ್ಯನ ಆಣೆಗೂ ಹೇಳ್ತೀನಿ ಕೇಳು. ಯಾಕಂತಂದ್ರೆ ಅರ್ಜುನ ಒಂದೇ ಒಂದ್ ಕತೆ ಹೇಳ್ತೀನಿ ಕೇಳ್ರಿ. ಈ ಕೆಲವೊಬ್ರು ಯಾರ ಮಾತನ್ನು ಕೇಳಲ್ಲ, ಸತ್ಯಕ್ಕೂ ನಿಲ್ಕಲ್ಲ, ಸುಳ್ಳಕ್ಕೂ ಇರಲ್ಲ, ಅವ್ರು ಹಂಗೆ ಆಡ್ತಾ ಇರ್ತಾರೆ ಕೆಲವ್ರು. ಅವ್ರೆಲ್ಲ ಯಾರು ಅಂತ ಹೇಳ್ತೀನಿ ಕೇಳ್ರಿ. ಹಿಂದಿನ ಕಾಲದಲ್ಲಿ ಯುದ್ಧ ನಡಿಬೇಕಾದ್ರೆ ಯುದ್ಧ ಇನ್ನೇನ್ ನಡೀತೈತೆ, ನಡಿಬೇಕು. ಅವಾಗ ಅರ್ಜುನ್ ಕೃಷ್ಣ ಪರಮಾತ್ಮ ಹತ್ರ ಕುತ್ಕೊಂಡ್ ಕೇಳ್ತಾನಂತೆ, ಕೃಷ್ಣ ಪರಮಾತ್ಮ ಇವತ್ ಧರ್ಮ ಸಂಸ್ಥಾಪನೆ ಮಾಡ್ಬೇಕನ್ಬಿಟ್ಟು ನಾನ್ ಕೈಯಾಗ ಯುದ್ಧ ಮಾಡಿಸ್ತಾ ಇದ್ಯಾ, ಮುಂದೆ ನಿಂತ್ಕೊಂಡ್ ನೋಡ್ರಿ ಎಲ್ಲಾ ನಮ್ ದೊಡ್ಡಪ್ಪನ ಚಿಕ್ಕಪ್ಪನ ಮಕ್ಳು ನಮ್ ಸಂಬಂಧಿಕರೇ ಅವ್ರೆ, ನೀನ್ ಏನಕ್ಕೋಸ್ಕರ ಯುದ್ಧ ಮಾಡಿಸ್ತಾ ಇರೋದು ಅಂದಂತೆ. ಏಯ್ ಅರ್ಜುನ, ಧರ್ಮ ಸಂಸ್ಥಾಪನೆ ಆಗ್ಬೇಕು, ಮೋಸದಾಗ ಹೋಗ್ಬೇಕು, ನೀನು ನಿನ್ನವ್ರು ಅಂತ ಇದ್ದಿದ್ರೆ ನೀನ್ ಮುಂದೆ ಇರ್ತಾ ಇರಲಿಲ್ಲ, ಅವ್ರು ನೀನ್ ಹಿಂದೆ ಇರೋರು, ನೀನ್ ಯಾವ್ದೇ ಇಲ್ದಿರ ಹೊಡಿ ಅಂದಂತೆ. ಆಯ್ತು ಸ್ವಾಮಿ ನಾನ್ ಹೊಡಿತೀನಿ. ಇಲ್ಲಿ ಯುದ್ಧ ಮಾಡಕ್ ಬಂದವಾಗ ಯಾರು ಸೈನಿಕರು ಇರ್ಬೋದು, ಇಲ್ಲ ಬಲವಾಗಿರೋರು ಅಮಾಯಕ ಹೆಣ್ಮಕ್ಳನ್ನ ಅವ್ರಿಗೆ ಇಷ್ಟ ಇಲ್ಲ ಅಂದ್ರೂ ಬಲಾತ್ಕಾರ ಮಾಡಿ ಅವ್ರನ್ನೆಲ್ಲ ಇವಾಗ ಪ್ರೆಗ್ನೆಂಟ್ ಮಾಡ್ಬಿಟ್ಟವ್ರೆ. ಅವ್ರ ಹೊಟ್ಟೆ ಒಳಗೆ ಹುಟ್ಟೋ ಮಕ್ಕಳು ಧರ್ಮ ಅಂತ ಹೆಂಗ್ ಹುಟ್ಟುತ್ತದೆ? ಹುಟ್ಟಲ್ಲ ಅದು. ಯಾಕಂತಂದ್ರೆ ಬಲಾತ್ಕಾರವಾಗಿ ಮಾಡಿ ಒಬ್ರಲ್ಲ ಇಬ್ರಲ್ಲ 5 ಜನ 10 ಜನ ಇದು ಮಾಡಿ ಬಲಾತ್ಕಾರ ಮಾಡಿ ಗರ್ಭ ಧರಿಸಿರೋ ಮಕ್ಕಳು ಅವ್ ಮುಂದಕ್ಕೆ ಹೆಂಗೆ ಅಂತ ಕೇಳನಂತೆ. ಅವಾಗ ಪರಮಾತ್ಮನ ಹೇಳ್ತಾನಂತೆ, ಅಯ್ಯೋ ದಡ್ಡ, ಎಲ್ಲಾ ಅವರೇ ಹುಟ್ಬಿಟ್ರೆ ಪ್ರಪಂಚ ಇರ್ತದ? ಅವ್ರನ್ನ ಸಂಸ್ಥಾಪನೆ ಮಾಡಕ ಅಲ್ಲಿ ಬೇರೆ ಧರ್ಮಾತ್ರು ಹುಟ್ತಾರೆ, ಅದಕ್ ಭಯ ಬೀಳ್ಬೇಡ ನೀನು, ನಿನ್ ಕಾಲಕ್ಕೆ ಏನ್ ನಡಿಬೇಕು ಅದು ನಡೀತದೆ, ವಡಿ ಬಾಣ ಅನ್ನಂತೆ. ಏನ್ ಅರ್ಥ ಐತಿ ಅಂದ್ರೆ ನಮ್ ಕಣ್ಣು ಮುಂದೆನೆ ಕೆಲವೊಂದ್ ನಮ್ ಮುಂದೆನೆ ಹುಟ್ತವೆ, ನಮ್ಗೆ ಎದುರಾಗೂ ಬರ್ತವೆ, ಪರಮಾತ್ಮನಕ್ ಬಿಡ್ಬೇಕು ಅವೆಲ್ಲ. ಅರ್ಥ ಆಯ್ತಾ? ಹೌದು ಹೌದು. ನಾವು ನಮ್ ಕೆಲ್ಸದಲ್ಲಿ ತೋರ್ಸ್ಬೇಕು ಧರ್ಮನ. ಒಬ್ರನ್ನ ಬೈಯೋದ್ರಲ್ಲಿ, ಒಬ್ರನ್ನ ಜೀವನನ ಚೇಡ್ಸೋದ್ರಲ್ಲಿ ಬೇಡ. ಯಾರ ಮನೆ ದ್ವಾಸೆ ತೂತಿಲ್ದಿರ ಐತೆ ಹೇಳ್ರಿ? ಕೆಲವ್ರ ಮನೆ ಎಂಚೆ ತೂತು, ಅವ್ರು ಬಂದು ಇನ್ನೊಬ್ರದ್ದು ಹೇಳೋದು. ಏನು ಅದ್ರಾಗ ಭಾಗಗಳು ಕೊಟ್ಟವಾಗ ಏನೋ ಒಂದ್ ಸಮ್ ಆಫ್ ಅಷ್ಟ್ ಕೊಟ್ಟಿದ್ರು, ಇವತ್ತು ಅದನ್ನ 100ರಷ್ಟು ಮಾಡಿದ್ದೀನಿ. ನನ್ನ ಮಕ್ಳು ಏನೂ ಸಂಪಾದನೆ ಮಾಡೋದು ಬೇಡ, ನಾನ್ ಮಾಡಿರೋದ್ರನ್ನ ಉಳ್ಸ್ಕೊಂಡ್ ಹೋಗ್ಲಿ ಸರ್, ಬೆಳೆಸ್ಕೊಂಡ್ ಹೋಗ್ಬೇಕು. ಅಟ್ಲೀಸ್ಟ್ ಅವ್ರ ಈ ಫೀಲ್ಡ್ ಬಿಟ್ಟು ಬೇರೆ ಹೋಗ್ಬಾರ್ದಷ್ಟೇ. ಇಲ್ಲ ಬಿಡಲ್ಲ, ಬೇರೆ ಬಿಡಲ್ಲ. ಇದ್ರಾಗೆ ಇರ್ಬೇಕು. ಯಾಕಂತಂದ್ರೆ ನಾವ್ ಇದ್ರಾಗ ಜೀವನ ನಾನ್ ಕೆಸರು ತಂದು ಕೊಟ್ಟಿದ್ದೆ. ಯಾವ್ದು ಇವತ್ತು ಎಲ್ಲಿಂದ ಎಲ್ಕೋದು ಯಾರೇ ಕಟ್ಟಿರ್ಲಿ ಹಳ್ಳಿಕಾರ್ ಅಂದಿದ ತಕ್ಷಣ ಯಾರ ಬರ್ತದೆ ಮತ್ತೆ. ಸರ್, ಈಗ ನಿಮ್ಮ ಇಷ್ಟು ಯಶಸ್ಸಿನ ಹಿಂದೆ ಇರುವಂತ ಪಾಠ ಏನು? ಶಿಕ್ಷಣೆ ಅಂತಂದ್ರೆ ನಮ್ಮನ್ನ ಬೆಳೆಸಿದ ರೀತಿ. ನಮ್ಮ ತಾಯಿ ನಮ್ಮ ಅಜ್ಜಿ ತಾತ ನಾನು ಕೇಳಿದ್ದು ಒಂದೇ, ಮೋಸ ಅನ್ಯಾಯಕ್ಕೆ ಹೋಗ್ಬೇಡ. ಈ ಟೈಮ್ಗೆ ಇವಾಗ ಕಷ್ಟ ಇದ್ರು ಅದನ್ನ ಭಗವಂತ ತೀರಿಸ್ತಾನೆ. ನಮ್ಮ ಅಜ್ಜಿ ತಾತ ಅವರು ಹಂಗೆಲ್ಲ ಬಂದಿದ್ದು, ನಮ್ಮ ತಂದೆ ತಾಯಿಗಳು ಹಂಗೆಲ್ಲ ಬಂದಿದ್ದು, ನಾವು ಅದರಂತೇನೆ ಅವ್ರ ಆದಿನೇ ನಾವು ಹಿಡ್ದಿರೋದು. ಸರ್, ಹೆಸರು ಮತ್ತೆ ಜನಪ್ರಿಯತೆ ನಿಮ್ಮ ಜೀವನವನ್ನ ಹೇಗೆ ಬದಲಾಯಿಸಿದೆ? ಖುಷಿ, ಸಂತೋಷ. ಇವಾಗ ಎಲ್ಲ ಒಂದ್ ದೇವಸ್ಥಾನಕ್ಕೆ ಹೋಗ್ಬೇಕು, ಅಲ್ಲಿ ನೋಡಿದ ತಕ್ಷಣ ಕರ್ಕೊಂತಾರೆ, ಕರೀತಾರೆ. ಇಲ್ಲ ಯಾವ್ದೋ ಒಂದು ಊರ್ಕ್ ಹೋಗ್ತೀನಿ, ಅವ್ರ ಪಾಟ್ಕ ಅವ್ರು ಓದ್ತದೆ ಹೊರ್ತೂರಣ್ಣ ಬಾ ಒಂದ್ ಫೋಟೋ ಹಿಡ್ಕೊಂಡನ್ನ. ಇದೆಲ್ಲ ಕೊಟ್ಟಿಕ್ಕಿರ್ಬೇಕು ಇವೆಲ್ಲಾನು. ಹಂಗಂತ ಅನ್ಬಿಟ್ಟು ಇದ್ರಲ್ಲಿ ದುರಂಕಾರ ಬಿದ್ರೆ ದುರಂಕಾರ ಪಡ್ಕೊಡ್ದು, ಅದ್ ಕನ್ಸಲ್ ಕೂಡ ಬರ್ಕೊಡ್ದು, ನಮ್ಕದು ಮನ್ಸ್ಗ್ ಬರ್ಕೊಡ್ದು. ಸರ್, ಹಣ ಮತ್ತೆ ಸಂಬಂಧಗಳಲ್ಲಿ ನೀವು ಯಾವ್ದಕ್ಕೆ ಹೆಚ್ಚು ಪ್ರಾಮುಖ್ಯತೆ ಕೊಡ್ತೀರಾ ಮತ್ತೆ ಯಾವ್ದನ್ನ ಅತಿ ಹೆಚ್ಚು ನಂಬ್ತೀರಾ? ಅದ್ ನೀವ್ ಹೇಳ್ಬೇಕು, ನಾನ್ ಹೇಳ್ರ ಸುಮ್ನೆ ಬೇಜಾರು ಅಷ್ಟೇ. ನನ್ ಪ್ರಕಾರ ನೀವು ಸಂಬಂಧಕ್ಕೆ, ಯಾಕಂದ್ರೆ ನಾವೇ ಉದಾಹರಣೆ ಇದೀವಿ, ಒಂದ್ಸತಿ ಬಂದಿದೀವಿ, ಅದಾದ್ಮೇಲೆ ತಿರ್ಗಾನು ಬಂದಿದೀವಿ. ಸರ್, ನಿಮ್ ಜೀವನದಲ್ಲಿ ಯಾರಿಗಾದ್ರೂ ಕ್ಷಮೆ ಕೇಳ್ಬೇಕು ಅನ್ಸಿದ ಸಂದರ್ಭ ಇದೆಯಾ? ಕ್ಷಮೆ ಅಂತಲ್ಲ, ಒಂಥರ ರಿಗ್ರೆಟ್ ಫೀಲ್ ಆಗುತ್ತೆ. ಯಾರಂತಂದ್ರೆ ನಮ್ ತಾತ ಅಜ್ಜಿ ನಮ್ಮ ತಂದೆ ನಾನ್ ಯಶಸ್ಸು ನೋಡ್ದಿರ ಹೋಗ್ಬಿಟ್ರಲ್ಲ ಅಂತ ನನಗ ಬಹಳ ರಿಗ್ರೆಟ್ ಐತೆ. ರಿಗ್ರೆಟ್ ಫೀಲ್ ಮಾಡ್ತೀನಿ. ಸಾರಿ ಕೇಳಂಗೆ ನಾನು ಅವ್ರಿಗೆ ಏನು ತಪ್ಪು ಮಾಡಿರ್ಲಿಲ್ಲ ಅಷ್ಟೇ. ಸಾರಿ ಕೇಳಂಗ್ ನಾನು ಯಾರಿಗೂ ಇಲ್ಲ. ಹಂಗೆ ಕೇಳ್ಬೇಕಂದ್ರೆ ನಮ್ ತಾಯಿನೇ ಕೇಳ್ಬೇಕು ನಾನು. ಯಾಕಂತಂದ್ರೆ ಕೋಪದಾಗ ಇದ್ದಾಗ ಕೆಲವು ಮಾತಾಡಿರ್ತೀನಲ್ಲ, ಅದು ಅವ್ರನ್ನ ಹೋಗಿ ಕೇಳ್ರಿ, ನಮ್ ತಾಯಿಗೂ ನಾನು ನೋವು ಕೊಟ್ಟವನಲ್ಲ. ಸರ್, ಜೀವನದಲ್ಲಿ ನಿಮ್ಗೆ ಇನ್ನೂ ಈಡೇರದ ಕನ್ಸು ಯಾವ್ದಾದ್ರು ಇದೆಯಾ? ಅಂದ್ರೆ ಇನ್ನೂ ಈಡೇರದ ಏನೋ ಒಂದು ಕನ್ಸು ಇರುತ್ತೆ ನಿಮ್ಗೆ, ಅದು ಇನ್ನೂ ಈಡೇರಿಲ್ಲ? ಇಲ್ಲ, ಆ ತರದ್ ಏನಿಲ್ಲ. ನೀವೇನಾದ್ರೂ ನಾನ್ ಏನ್ ಕನ್ಸು ಕಟ್ಟಿದ್ನೋ ಅದು ನಾನ್ ಕಟ್ಬಿಟ್ಟೆ. ನಾನ್ ಕೋಟೆ ಕಟ್ಬೇಕಂತ ಇದ್ದೆ. ಏನೋ ಈ ಹಳ್ಳಿಕಾರ ಸಾಮ್ರಾಜ್ಯ ಅನ್ನೋದನ್ನ ಇದು ಸ್ಥಾಪನೆ ಆಯ್ತು, ಇದು ನಡ್ಕೊಂಡು ಹೋಗ್ಬೇಕು ಅನ್ನೋದೇ ನನ್ ಧ್ಯೇಯ.
ಅಷ್ಟೇ. ಇನ್ನು ಏನೋ ಒಂದೇ ಒಂದ್ ಐತೆ ಅನ್ನೋದ್ ಏನಿಲ್ಲ. ಏನಿಲ್ಲ ಎಲ್ಲ ಏನಿಲ್ಲ. ಅದ್ರ ತಕ್ಕನ ಇವಾಗ ಮಾಡ್ತೀರಾ ನೋಡ್ರಿ, ಹ್ಮ್. ಮಿಸ್ ಮ್ಯಾಚ್ ಅನ್ನೋದು ಎಲ್ಲರ ಲೈಫಲ್ಲೂ ಇರ್ತದೆ, ಹ್ಮ್ ಕರೆಕ್ಟಾ? ಹ್ಮ್. ಎಡು ಬೀಳೋದ್ ಎಲ್ರೂ ಬಿದ್ದಿರ್ತಾರೆ. ಹೌದು. ಬೀಳ್ದಿರ ಇರೋ ಮನುಷ್ಯನವ್ನ ಎಲ್ರದ್ದು. ಬಿದ್ರೇನೆ ಇವಾಗ ಮೋದಿ ಅವರಿಂದ ಹಿಡ್ದು ಹಾ. ಏನಪ್ಪಾ ಅವ್ರಿಗೇನು ಮದುವೆ ಆಗಿ ಅವ್ರದ್ದು ಇದಾಗಿಲ್ಲ. ಇವ್ರು ತಮಿಳ್ನಾಡು CM ಅವ್ರದ್ದು ಹೆಚ್ಚು ಕಮ್ಮಿ ಆಗಿಲ್ಲ, ಅವ್ರು ಇನ್ನೊಂದ್ ಮದ್ವೆ ಆಗಿಲ್ಲ. ಅದ್ ಎಲ್ರ ಲೈಫ್ ಆಗಿರ್ತದ, ಅದೇನ್ ದೊಡ್ಡದೇನಲ್ಲ. ಅದಕ್ಕೆ ನಾನು ಏನು ಫೀಲೇ ಮಾಡಲ್ಲ, ಅದೊಂದು ಥೂ ಅಂತೀನಿ ಅಷ್ಟೇ. ಅದ್ರನ್ನ ಕರೆಕ್ಟಾ? ಅಂತವಕ್ಕೆಲ್ಲ ಥೂ ಅಂತ ಎಲ್ಲೋಡಿಲೆ ಕ್ಯಾಕ್ ಉಗಿಬೇಕು. ಸರ್, ಕೆಲವರು ಸತ್ ಮೇಲೆ ಹೆಸರು ಮಾಡ್ತಾರೆ, ಇನ್ ಕೆಲವರು ಬದುಕಿದ್ದಾಗ್ಲೇ ಹೆಸರು ಮಾಡ್ತಾರೆ. ಇದ್ರಲ್ಲಿ ನಿಮ್ದು ಯಾವ್ದು? ಯಾವ್ದೋ ನನ್ಗೇನ್ ಗೊತ್ತಪ್ಪ. ಬದುಕಿದಿರಿ, ಬದುಕಿರೋವಾಗ 4 ಜನ ಬಾಯಾಗಿದ್ದೀರಾ, ಅದೇ ಹೆಸರು. ಸತ್ ಮೇಲೆ ಅದು ನಾವ್ ನೋಡಲ್ಲ. ಅದೇ ಹೆಸರು ಬರುತ್ತೆ. ಅವರು ಹೇಳ್ತಾರೆ ಹೆಸರು. ಬದುಕಿದ್ರೆ ಅದೇ ಹೆಸರು 100% ಇಂತ ಓನ್ ಇದ್ದ, ಒಳ್ಳೇದೇ ಆಗ್ಲಿ ಕೆಟ್ಟದೇ ಆಗ್ಲಿ, ಕೆಟ್ಟವನಾದ್ರೂ ಇಂತ ನನ್ನ ಮಗನಿದ್ದ ಅಂತ ಅನ್ನಲ್ಲ. ಒಳ್ಳೇದ್ ಮಾಡಿದ್ರೆ ಇಂತ ವ್ಯಕ್ತಿ ಇದ್ನಯ್ಯ ಅಂತ ಅಷ್ಟೇ. ಸತ್ ಮೇಲೆ ಅದ್ ಆಟೋಮೆಟಿಕ್ ಬರ್ತದೆ. ಅದು ಪ್ಲಸ್ ಇರ್ಬೋದು, ಮೈನಸ್ ಇರ್ಬೋದು. ಇದ್ದಾಗ ಮಾಡ್ಬೇಕು. ಇದ್ದಾಗ ತಟ್ಟೆನಾಗ ಇದ್ದಾಗ ತಿಂದ್ರೆ ಬುದ್ಧಿವಂತನು. ಅದ್ರನ್ನ ಕಾಲಾಗ ಒದ್ದು ಇಲ್ಲ ಅದ್ರನ್ನ ಪಕ್ಕ ತಳ್ರೆ ದೇವ್ರು ಕೊಟ್ಟು ನೋಡ್ತಾನಂತೆ, ಕಿತ್ಕೊಂಡು ನೋಡ್ತಾನಂತೆ. ಇದ್ದಾಗ ಮೆರಿಬಾರ್ದು, ಇಲ್ದಾಗ ತಿರಿಬಾರ್ದು. ತಿರಿಬಾರ್ದು ಅಂತ ಅಂದ್ಬಿಟ್ಟು ಭಗವಂತನ ಹತ್ರ ತಿರಿಲೇಬೇಕು, ಭಗವಂತನ ಹತ್ರ ಬೇಡ್ಲೇಬೇಕು. ಕೆಲವ್ರು ಹೇಳ್ತಾರೆ ಭಗವಂತನ ಬೇಡವಾಗ ಕೋಟಿಗಳು ಬೇಡ್ತೀರಾ, ಭಗವಂತನ ಹಾಕೋವಾಗ 100ಗಳಿಗೆ ಹಾಕ್ತೀರಾ ಅಂತ ಕೇಳ್ತಾರೆ. ನಾನ್ ಹೇಳೋದಂದ್ರೆ ಭಗವಂತನಿಗೂ ನೀವು ಲಕ್ಷ ಗಟ್ಲೆ ಹಾಕ್ರಿ, ಭಗವಂತ ನೀನ್ ಕೋಟಿ ಗಟ್ಲೆ ಕೊಡ್ತಾನೆ. ನಾನೇ ಎಕ್ಸಾಂಪಲ್ ಅದ್ರಕ. ದೇವಸ್ಥಾನಗಳಿಗೆ ಹೋದ್ರೆ ಮಾಡ್ತೀನಿ ನಾನು. ನಾನ್ ಮನ್ಸ್ ಬರ್ಬೇಕು, ಬೇರೆಯವ್ರು ಬಂದ್ ಬೇಡ್ರೆ ಕೊಡಲ್ಲ ನಾನು. ನಾನ್ ಮನ್ಸ್ ಬಂದ್ರೆ ನಾನ್ ಮಾಡ್ತೀನಿ ದೇವ್ರ. ಯಾಕಂದ್ರೆ ಅವ್ರು ಕೊಟ್ಟಿರೋ ಭಿಕ್ಷೆ ತಾನಪ್ಪ. ಆಮೇಲೆ ಕೆಲವ್ರು ಹೇಳ್ತಾರೆ ಬಡವ್ರು ಕೊಡ್ರಿ, ಬಡವ್ರು ಕೊಡ್ರಿ. ಯಾಕ ದುಡ್ಕೊಂಡ್ ತಿನ್ನಕ್ ಹೇಗ್ ತಿಗ್ಲಿರಲ್ಲ, ಬಂದ್ ಬೇರೆಯವ್ರನ್ನ ಬೇಡೋದ್ ಯಾಕ? ಎಲ್ರಿಗೂ ಐತೆ ಕಷ್ಟ, ನಾನೇನ್ ಕಷ್ಟ ಬೀಳ್ದಿರ ಬಂದಿರಿಲ್ಲ, ಹೌದಾ? ಸಹಾಯ ಅನ್ನೋದು ಎಷ್ಟ್ಕಿರ್ಬೇಕು ಅಷ್ಟ್ಕಿದ್ರೇನೆ ಅದ್ ಚಂದ. ಊಟದಲ್ಲಿ ಉಪ್ಪಿನಕಾಯಿ ಎಷ್ಟ್ ತಿಂತೀರಾ ಅಷ್ಟಿರ್ಬೇಕು ಸಹಾಯ. ಊಟನೇನೇನು ಸಹಾಯ ತಕೊಂಡ್ಬಂದ್ಬಿಟ್ರೆ ಬದುಕೇನ್ ಪ್ರಯೋಜನ? ನಾನ್ ಹೇಳೋದು ದೇವ್ರಿಗೆ ಹಾಕ್ಬೇಕು ದುಡ್ಡು. ನೀವು ದೇವ್ರಿಗೆ ಮಾಡ್ರಿ, ದೇವಸ್ಥಾನಗಳಿಗೆ ಮಾಡ್ರಿ. ಯಾಕಂತ ಹೇಳ್ತೀನಿ ಕೇಳ್ರಿ. ಅಲ್ಲೋಗಿ ಬೇಡವ್ರು ಎಷ್ಟ್ ಜನ, ಅವ್ರಕ್ಕೆಲ್ಲ ಸಹಾಯ ಮಾಡಲ್ಲ ದೇವ್ರ. ಜನ ಕೊಟ್ರೆ ಅವ್ನ್ ನಾನ್ ಬಾಯಾಗ ಬರ್ತದೆ ಮಾತುಗಳು, ಹೌದಾ ಇಲ್ಲ? ಬೇಡ್ತಿರ್ತಾರಲ್ಲ ಆ ಜನಕ್ಕೆ ಕೊಡಿ ಅಂತ ಕೆಲವರು ಹೇಳ್ತಾರೆ. ಯಾಕೆ ಕೊಡ್ಬೇಕು? ಏನ ಒಂದ್ 10 ರೂಪಾಯಿ ಕೊಡು, ಅದು ತಪ್ಪೆ. ಮೈ ಕೈ ಗಟ್ಟಿಗೆ ಇರೋರೇನೇನೆ ಕಾಲ್ಗಳು ಕುಂಟ ಅಂತ ಬರೋದು, ಏನೇನೋ ನಾಟಕಗಳು. ನಾನ್ ಹೇಳೋದು ಒಂದೇ, ದೇವ್ರಿಗೆ ಕೊಡ್ಬೇಕಪ್ಪ ಡೈರೆಕ್ಟ್. ನೀನು ದೇವ್ರ ಕೊಡು, ದೇವ್ರೇ ಕೊಡ್ತಾನೆ ಯಾವ್ದೋ ರೂಪದಾಗ. ಇವಾಗ ನನ್ಗೇನೋ ಒಂದ್ ಕಷ್ಟ ಅನ್ನೋ, ನೀನ್ ದೇವ್ರ ನೆನ್ಸ್ತೀಯಾ, ಮನೆ ಭಿಕ್ಷೆ ತಕೋತೀಯ? ಮತ್ತೆ ಭಗವಂತನ ಹತ್ರ ಇರೋದ್ ಶಕ್ತಿ, ನಾವ್ ಮನುಷ್ಯರ ಶಕ್ತಿ ಮಾಡಕ್ ಆಗಲ್ಲ, ಹೌದಾ? ಎಲ್ಲ ಚೆನ್ನಾಗಿದ್ದು ಭಿಕ್ಷೆ ಬಿಡೋದು ತಪ್ಪು. ಚೆನ್ನಾಗಿದ್ದು ಬೇಡ್ಕುಡ್ದು, ಚೆನ್ನಾಗಿಲ್ದಿರಾನು ಬೇಡ್ಕುಡ್ದು. ಏನೋ ಒಂದ್ ಮಾಡಿಕೋ, ನೀನ್ ಕುಂಟ್ನಾಗೋ, ನಾ ದುಡ್ಡು ನೀನ್ ಸಾಕಲ್ಲ. ಹಂಗಲ್ಲ, ಇವಾಗ ದುಡಿಯಕ್ ಯಾರು ರೆಡಿ ಇಲ್ಲಪ್ಪ. ಹೋಗಿ ನಾನ್ ಹೇಳೋದು, ನೀವ್ ಬೇಜಾರ್ ಮಾಡ್ಕೊಂಡು ಸರಿನೇ. ನೀನ್ ಲಕ್ಷ ದುಡಿ, ಲಕ್ಷ ಖರ್ಚು ಮಾಡು, ನೀನ್ ಬೊಚ್ಚ ಕೈಕೋನ್ ಯಾರು ಇಲ್ಲ. ಅರ್ಥ ಆಯ್ತಾ? ದುಡಿ, ಕೋಟಿ ಖರ್ಚು ಮಾಡು. ಏನ ಅದ್ ಬಿಟ್ಬಿಟ್ಟು ಅವ್ರ ನ್ಯಾಮಾರ್ಸನ ಇವ್ರ ನ್ಯಾಮಾರ್ಸನ ಬೆಳಗ್ಗೆ ಇದ್ರೆ ಯಾರು ಸಿಗ್ತಾರೆ? ಆದ್ರೆ ಇವಾಗ ನಾನು ಇಷ್ಟ ಇದ್ಕೊಂಡು ಎಷ್ಟಪ್ಪ ಮಾಡ್ತಾ ಇದ್ದೀನಿ ಇಲ್ಲ? ಏನ್ ಸುಮ್ನೆ ಕುತ್ಕೊಂಡಿದ್ದೀರಾ? ನಿನ್ನೆ ಬೆಳಗ್ಗೆ ಹೋಗಿದ್ ಹಸ್ಕಲ್ ತರಕ, ರಾತ್ರಿ ಆಯ್ತು ಬರೋಷ್ಟೊತ್ಕ. ಒಂದ್ ಲೋಡ್ ಬಂದೈತಿ, ಇನ್ನ ಒಂದ್ ಲೋಡ್ ಬರಿಲ್ಲ. ಏನ ನಾವು ಅದ್ರನ್ನ ಇವಾಗ ನಾವು ಯಾರ್ಗಾನ ಕೊಡ್ಬೇಕು ಏನೋ ಮಾಡ್ಬೇಕಂದ್ರೆ ಅಲ್ಲಿ ಸಂಪಾದನೆ ಮಾಡಿ ಅಲ್ಲಿ ಕೊಟ್ರೇನೆ ಅದಕ್ಕೊಂದ್ ಮರ್ಯಾದೆ. ಮಾರ್ಕೊಂಡ್ ಇದ್ರೆ ಎಷ್ಟು 1000 ಕೊಟ್ಟಿದ್ರ ರಾಜ ಮಹಾರಾಜರ ಕೈಯಾಗ ಆತದ ಕೊಡಕ? MLA MP ಗಳ ಕೈಯಾಗ ಆತೈತ ಕೊಡಕ? ಅವೆಲ್ಲ ಹೇಳ್ಕೊಡ್ದು. ಸಹಾಯ ಮಾಡಿದ್ರು ಒಂದು ಮಾಡ್ಲಿಲ್ಲ ಅಂದ್ರೆ ಅವ್ರ ತಿರ್ಗಾ ಅಯ್ಯಪ್ಪ ನನ್ಗದ್ ಬೇಕಾಗಿಲ್ಲ, ನಾನೇನ್ ಬೋರ್ಡ್ ಹಾಕೊಂಡಿರಿಲ್ಲ. ಸಹಾಯ ಮಾಡ್ತೀನಿ ಇಲ್ಲ ಬರ್ರಿ ಅಂತ ಅನ್ಬಿಟ್ಟು, ಕರೆಕ್ಟಾ? ಏನ ನಮ್ ಕೈಯಾಗ ಆಗಿದ್ದು ನಾನ್ ಮನ್ಸ್ ಬಂದ್ರೆ ನಾನ್ ಮಾಡ್ತೀನಪ್ಪ ಅಷ್ಟೇ. ಆಮೇಲೆ ಮನುಷ್ಯ ಇವಾಗ ಹೆಂಗೆ ಗೊತ್ತಾ, ಸಿಂಪಲ್ ಆಗಿ ಹೇಳ್ತೀನಿ ಕೇಳ್ರಿ. ಅವರೇ ಹೋಗಿ ತಿನ್ನಾಕ ಕುಡಿಯಕ ಹೋಗ್ಲಿ 50 ರೂಪಾಯಿ 100 ರೂಪಾಯಿಗೆ ಮುಗಿಸ್ತಾರೆ. ಅದೇ ಬೇರೆಯವ್ರು ಕೊಡ್ತಾರೆ ಅಂದ್ರೆ 5000 ಆದ್ರೂ ಪರವಾಗಿಲ್ಲ. ಬರ್ತ್ಡೇ ಪಾರ್ಟಿ ಇರ್ಲಿ ಅಲ್ಲ, ನಾನ್ ಇಂತದೇ ಅಂತದೇ ಅಂತ ಹೇಳಲ್ಲ, ನಾನ್ ಕಂಡಂಗೆ ನಾನ್ ಹೇಳೋದು. ಆಮೇಲೆ ತಕೊಂಡ್ಮೇಲೆ ತಿನ್ಬೇಕು. 2 ಪೀಸ್ ತಿನ್ನಕ ಇಷ್ಟಪ್ಪ ಆರ್ಡರ್ ಮಾಡಿದ್ರೆ ಯಾವ ಮನೆ ಉದ್ದಾರಕ್ ಆಗ್ತದೆ? ಸರ್, ಇನ್ನೊಂದು ಕೊನೆ ಪ್ರಶ್ನೆ ಸರ್. ಸತ್ ಮೇಲೆ ಯಾರು ಏನು ತಗೊಂಡೋಗಲ್ಲ ಅಲ್ವಾ, ಆದ್ರೂ ಸ್ವಾರ್ಥ ಯಾಕೆ ಅಂತ ನಿನ್ಗೆ ನಾನ್ ಕೇಳ್ತೀನಿ ಕ್ವಶನ್. ಡಾಕ್ಟರ್ ನೀನ್ ಕೇಳ್ತಾನೆ, ನೀನ್ ನಾಳೆ ಸುತ್ತೋಗ್ಬಿಡ್ತೀಯಪ್ಪ ಅಂತ, ನೀನ್ ಅಲ್ಲಿರೋ ಆಸ್ತಿ ಎಲ್ಲ ದಾನ ಮಾಡ್ಬಿಡ್ತೀಯಾ? ಇಲ್ಲ. ನಿನ್ನಾಗೆ ಐತಲ್ಲ ಉತ್ತರ. ಹಂಗೆ ಹೇಳ್ತೀವಿ. ಇಲ್ಲ, ಆಶ್ರಮಕ್ ಮಾಡ್ಬಿಡ್ತೀನಿ ಅಂದ್ರೆ ಮಾಡ್ತೀಯಾ ಇವಾಗ? ಅಲ್ಲ, ಅದೇನಪ್ಪ ಕನ್ಫರ್ಮ್. ಡಾಕ್ಟರ್ ಬಂದ್ ಹೇಳ್ತಾನೆ ನೀನ್ ಹೋಗ್ಬಿಡ್ತೀಯ ನಾಳೆ ಅಂತ, ಕೊಟ್ಬಿಡ್ತೀಯಾ? ನೀನ್ ಏನು ಬೇಡ, ಈ ಮೊಬೈಲ್ ಕೊಡ್ತೀಯಾ? ಕೊಟ್ಬಿಡ್ತೀನಿ ಸರ್, ಸೀರಿಯಸ್ ಆಗಿ ಕೊಟ್ಬಿಡ್ತೀನಿ ನಿಜವಾಗ್ಲೂ. ಅದೇ ನೋಡಿ, ಹಿಂಗೆ ನಮ್ ಜನ ನೋಡೋ ಇಲ್ಲೇ ಸಿಕ್ಕೋಯ್ತು ಎಕ್ಸಾಂಪಲ್. ನಿಂದೇ ಕೊಡಕ್ ರೆಡಿ ಇಲ್ಲ, ನೀನು ಫ್ರೆಂಡ್ ಕೊಡ್ತೀನಿ ಅಂತ ಹೇಳ್ತಾ ಇದ್ದೀಯ. ಅವೆಲ್ಲ ಆಗ್ದಿದ್ ಮಾತು.
ಹುಟ್ಟದವನ್ ಸಾಯೋದ್ ಹುಟ್ಟು ಆಕಸ್ಮಿಕ ಸಾವು ಖಚಿತ. ಹುಟ್ಟು ಸಾವಿನ ನಡುವೆ ನೀನು ಮಾಡ್ತೀಯ ನೋಡು, ಅದೇನೇ ಶಾಶ್ವತ. ಅದ್ ಏನು ಅಂತಂದ್ರೆ ಧರ್ಮ ಕಾಯ್ಬೇಕು, ಮೋಸನ್ ಮುರಿಬೇಕು, ಇಂತ ಲೋಪರ್ಗಳನ್ನ ಕೆರ ಕಿತ್ತೋದಂಗ್ ಹೊಡಿಬೇಕು. ಹೌದು, ಊಟದ ಮೇಲೆ 4 ಜನಕ್ಕೆ ಒಳ್ಳೇದ್ ಮಾಡೋ, 4 ಜನಕ್ಕೆ ಬುದ್ಧಿ ಕಲ್ಸು, ತಪ್ಪೇನಿಲ್ಲ. ನಾನು ನಂದು ಅಂತಾನೇ ಬದುಕಿದ್ರೆ ಅಲ್ಲ ಜೀವನ. ನಾವು ನಮ್ಮವ್ರು ತನ್ನವ್ರು ಅಣ್ಣು ತಮ್ಮನು ಚಿಕ್ಕಪ್ಪನು ದೊಡ್ಡಪ್ಪನು ಎಲ್ಲ ಬೇಕು. ಎಷ್ಟವರ್ಗೂ ಬೇಕೋ ಅಷ್ಟವರ್ಕುನೇ ಇಕ್ಕೊಬೇಕು, ಆಯ್ತಾ. ಅತಿಯಾಗಿ ಏನೇ ತಿಂದ್ರು ಅದು ವಿಷಕ್ ಸಮ. ಹಂಗೆ ಸಂಬಂಧಗಳು ಅಷ್ಟೇ, ಎಷ್ಟ್ ಕಿಕ್ಕೊಬೇಕು ಅಷ್ಟ್ ಕಿಕ್ಕೊಳ್ರಿ. ಅದನ್ನ ಮೈ ಕುಜ್ಕೊಂಡು ಅದು ನಾಳೆ ದಿನ ಅದು ಹೋಗಿ ಬಂದು ನಿಮ್ ಸಂಸಾರಗಳನ್ನ ಕಿತ್ತಾಕೋವರ್ಗೂ ಇಕ್ಕೊಬಾರ್ದು. ನಮ್ಮ ತಾಯಿ ನನ್ಗೆ ಹೇಳ್ಬೇಕು, ನಾನು ನಮ್ಮ ತಾಯಿದ್ ಕೇಳ್ಬೇಕು, ನಾನು ನಮ್ಮ ತಾಯಿ ಕೇಳ್ತೀನಿ. ನಮ್ದು ಇಷ್ಟೇ ಸಂಸಾರ. ಯಾಕಂದ್ರೆ ನಾವ್ ಬೇರೆ ಬಂದ ಮೇಲೆ ನಮ್ಮ ಮಾವನವ್ರವ್ರೆ, ನಮ್ಮ ಅಮ್ಮನ ತಮ್ಮನವ್ರು ನಮ್ಗೆ ಏನೇ ಆದ್ರೂ ಬಂದ್ ಕಾಯ್ಕೊಂತಾರೆ. ನಮ್ ದೊಡ್ಡಪ್ಪನವ್ರವ್ರೆ, ಅದು ಮೀರಿ ಇಷ್ಟು ನಮ್ ಪ್ರಪಂಚ, ಅರ್ಥ ಆಯ್ತಾ. ಬಟ್ ನಮ್ ಮನೆದು ಚೀಟ್ಕಿ ಮಾಟ್ಕಿ ಹೋಗಿ ನ್ಯಾಯಗಳು ಇಕ್ಕಬಾರ್ದು. ಸರ್ ಇಲ್ಲಿ ಕಟ್ಟಿದ್ರಿ ಎಲ್ಲ ಇವಾಗ? ಇಲ್ಲಪ್ಪ, ಇಲ್ಲಿ ತ್ಯಾಮ ದಿಬ್ಬೆ ಮಾಡ್ತಾ ಇದ್ರಿ ನೋಡಿ, ದಿಬ್ಬೆ ಎಲ್ಲ ಗೀಸಿ ಹೈಟ್ ಮಾಡಿ ಎಲ್ಲ ನೀಟಾಗಿ ಮಾಡ್ತಾ ಇದೀರಿ. ಸರ್ ಇನ್ನೊಂದ್ ಏನಂದ್ರೆ, ಅಲ್ಲಿ ಲಾಸ್ಟ್ ಬ್ಲಾಗ್ ಅಲ್ಲಿ ಒಬ್ಬ ಹೇಳ್ದ ಹಾಸ್ಪಿಟಲ್ ನೀವೇ ಕಟ್ಸಿರೋದು ಅಂತ. ನಾವೇ ಕಟ್ಕೊಟ್ಟಿರೋದು ಬಾಡಿಗೆ ಕೊಟ್ಬಿಟ್ಟಿರೋದು. ಹೌದೌದು, ಅವ್ರು ನಡೆಸ್ತಾರೆ. ಅಭಯಾಸ್ತ ಅನ್ಬಿಟ್ಟು ಹಾಸ್ಪಿಟ್ಲ್ ಎಲ್ಲ A to Z ಐತಪ್ಪ, ಆಪರೇಷನ್ ಇಂದ ಹಿಡ್ದು ಎಲ್ಲ. ಅಂದ್ರೆ ಕಮ್ಮಿ ವೆಚ್ಚದಲ್ಲ, ಇಲ್ಲ ಕಮ್ಮಿ ಏನಾರು ಪ್ರೈಸ್ ಇರುತ್ತಾ, ಇಲ್ಲ ಅವ್ರು ಕೊಟ್ಬಿಟ್ರೆ ಅವ್ರ ಇಷ್ಟ. ನಾವ್ ಅದ್ರಕ್ಕೆಲ್ಲ ಇನ್ವಾಲ್ವ್ ಆಗಲ್ಲಪ್ಪ. ನೋಡಪ್ಪ, ಯಾವ್ದೇ ಒಂದ್ ಬಿಸ್ನೆಸ್ ಆಗ್ಲಿ ನಾವು ಇಂಟರಪ್ಟ್ ಮಾಡ್ಬಾರ್ದು. ಕರೆಕ್ಟ್. ಇವಾಗ ನಾವ್ ಬಾಡಿಗೆ ಕೊಟ್ಟಿದ್ರೆ ಬಾಡಿಗೆ ತಕೊಬೇಕು, ಅಷ್ಟಾಗಿ ಇರ್ಬೇಕು. ನಾವೆಲ್ಲ ಬೇರೆದಕ್ಕೆಲ್ಲ ಹೋಗಲ್ಲ. ಅವ್ರ ಪರ್ಸನಲ್ ಮತ್ತೆ ಅವ್ರ ಬಂಡವಾಳ ಹಾಕವ್ರೆ, ನಾವು ಹಂಗೆಲ್ಲ ಪ್ರತಿ ಒಂದಕ್ಕೂ ಹೋಗ್ತಾ ಇದ್ರೆ ಅದು ಬೇಜಾರು. ಅವಕ್ಕೆಲ್ಲ ಹೋಗಲ್ಲ ನಾವು. ನಾನ್ ತಲೆ ಎತ್ತದ ಸಂಪಾದನೆ ಮಾಡಿದ್ದೀನಪ್ಪ. ನಾನು ಸಂಪಾದನೆ ಮಾಡಿ ನಮ್ಮ ಅಪ್ಪಂದ ಹೇಳಿ 10 ರೂಪಾಯಿನ ಇವತ್ 100 ರೂಪಾಯಿ ಮಾಡಿದ್ದೀನಿ. ಹಂಗೆ ನನ್ ಮಕ್ಳು ಏನೂ ಮಾಡೋದ್ ಬೇಡ, ಅದನ್ನ ಉಳ್ಸ್ಕೊಂಡ್ ಅದ್ರಂತೆ ಹೋಗ್ಬಿಟ್ರೆ ಸಾಕು. ಯಾವ್ದೇ ರೀತಿ ಯಾವ್ದು ಮಾರದೆ ಅಲ್ಲ, ಅವ್ರು ಮಾರಂಗು ನಾನು ಏನ್ ಇಕ್ಕಿರಿಲ್ಲ. ಮಾರ್ಕೊಂಡ್ ತಿನ್ನೋ ಹಂಗೇನು ಮಾಡಿಲ್ಲ. ಎಷ್ಟೇ ತಲೆಮಾರು ಬಂದ್ರು ನೆಮ್ಮದಿಯಾಗಿ ತಿನ್ಬೋದು. ತೋಟ ಮಾಡಿದ್ದೀನಿ, ಬಂಗಾರಂಗ ಐತೆ. ತೋಟ ತೋರಿಸಿ ಸರ್. ತೋಟ ಮುಳ್ಬಾಗ್ಲಲ್ಲಿ ಐತೆ. ಹೌದಾ? ಇವಾಗ ರಾಗಿ ಬಿತ್ತನೆ ಮಾಡ್ಬೇಕು ಬನ್ರಿ ಒಂದಿನ.